ಈ ಮಹಾನಗರ ಸಂಸ್ಕಾರಕ್ಕೂ ಸಂಸ್ಕೃತಿಗೂ ಹೆಸರುವಾಸಿ. ಆದರೆ ಎಲ್ಲೋ ಒಂದು ಕಡೆ ದಾರಿ ತಪ್ಪುತ್ತಿರುವಂತಹ ಯುವ ಜನಾಂಗ ಕೇಳೋದಕ್ಕೆ ಹೋದರೆ ನನಗೆ ಸ್ವಾತಂತ್ರ್ಯ ಇದೆ, ನನಗೆ ಸಂವಿಧಾನವೇ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ತಾರೆ. ಸೊ ಈ ಸಂಸ್ಕಾರ ಶೂನ್ಯರನ್ನು ಸರಿಪಡಿಸೋದಕ್ಕೆ ನಮ್ಮಲ್ಲಿ ಮಾರ್ಗಗಳೇ ಇಲ್ವಾ ಅಂತ? ನೀವು ಮದ್ಯಪಾನದ ಅಂಗಡಿಗಳು ತೆಗೆದುಬಿಟ್ಟು ಅದಕ್ಕೆ ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟು ನೀವು ಯುವಜನರ ಅದರಿಂದ ನಿಮಗೆ ಇನ್ಕಮ್ ಬೇಕು ಅಂತ ಯುವಜನರಿಗೆ ಆಕರ್ಷಣೆ ಮಾಡಿ ನೀವು ಯುವಜನರನ್ನ ಹೇಗೆ ಸರಿ ದಾರಿ ತರೋದು ಅಂತ ಕೇಳಿದ್ರೆ ಹೇಗೆ ಹೇಳೋದು? ನಾನು ಆ್ಯಸ್ ಎ ಪ್ರಿನ್ಸಿಪಾಲ್ ಆಫ್ ದ ಸ್ಕೂಲ್, ನಾವು ಹೇಳ್ತೀವಿ ಶಾಲೆ ಕಾಲೇಜುಗಳ ಹತ್ರ ಪಬ್ ಇರಬಾರ್ದು ಅಂತ. ಎಷ್ಟೊಂದು ಕಡೆ ಇರಲ್ಲ. ಬಟ್ ನೀವು ಮುಂಚೆ ಕಾಲದಲ್ಲಾದರೆ ನಾವೆಲ್ಲಾದರೂ ಹೋಗ್ತಾ ಇದ್ರೆ ದಾರಿ ತಪ್ಪಿದ್ರೆ ಕೇಳ್ತಾ ಇದ್ವಿ, ಈ ಅಲ್ಲೊಂದು ಅಂಗಡಿ ಇತ್ತಲ್ಲ ಅಥವಾ ಎಲ್ಲಿ ಇದೆ ಅಂತ ಅಂದ್ಬಿಟ್ಟು ಯಾವುದೋ ಕೇಳಿದ್ರೆ ಆ ಅಂಗಡಿ ಇದೆ ಅಥವಾ ಆ ಸ್ಕೂಲ್ ಇದೆ, ಸ್ಕೂಲ್ ಪಕ್ಕದ ರೋಡು ಅಂತೆಲ್ಲ ಹೇಳ್ತಾ ಇದ್ರು. ಇವಾಗ ನಾವು ಅದನ್ನು ಜ್ಞಾಪಕ ಇಟ್ಕೊಳ್ಳೋಂಗಿಲ್ಲ. ಅದು ಆ ಪಬ್ ಪಕ್ಕದ ರೋಡು, ಈ ಬಾರ್ ಪಕ್ಕದ ರೋಡು, ಈ ಬಾರ್ ಹಿಂದಿನ ರೋಡು ಅಂತ ಹೇಳ್ತಾರೆ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೆಂಗಳೂರಲ್ಲಿ ಬಾರ್ಗಿರೋ ಅಷ್ಟು ರೆಕಗ್ನಿಷನ್ನು ಬೇರೆದಕ್ಕಿಲ್ಲ. ಏನಕ್ಕೆ ಎಲ್ಲ ನಾನು ಅಷ್ಟೇ, ನಮ್ಮನೆ ಹತ್ರನೂ ಒಂದು ಬಾರ್ ಇದೆ, ಯಾರಾದ್ರೂ ಬಂದರೆ ಆ ಬಾರ್ ಇದೆಯಲ್ಲ ಆ ಬಾರಿಂದ ರೈಟ್ ತೊಗೊಳ್ಳಿ ಅಂತ ಹೇಳ್ಬಿಡ್ತೀನಿ. ಸೊ ಈ ಥರ ಒಂದು ಇದು ಬಂದಿದೆ. ಕಣ್ಣಿಗೆ ಕಾಣಿಸ್ತಾ ಇರುತ್ತೆ, ರಸ್ತೆಯಲ್ಲಿ ಕಣ್ಣಿಗೆ ಯಾವಾಗಲೂ ನಾವು ಹೇಳ್ತೀವಿ. ಸೊ ಬ್ರೈನ್ ಆಲ್ವೇಸ್ ಟೇಕ್ಸ್ ಇಮೇಜ್ ಅಂತ ಅಂದ್ಬಿಟ್ಟು, ಅಂದರೆ ಆ ಕಣ್ಣಿಗೆ ಕಾಣಿಸ್ತಾ ಇದ್ದಂಗೆ ಯಾರಿಗೆ ಆ ಒಂದು ಆಸೆ ಇರುತ್ತೋ, ಮದ್ಯಪಾನ ಚಿಕ್ಕ ವಯಸ್ಸಿಂದನೂ ನೋಡಿರ್ತಾರೆ ಮಕ್ಕಳು. ನಾವು ಸ್ಕೂಲಲ್ಲೆಲ್ಲ ಹೇಳ್ಕೊಡ್ತೀವಿ ಮಕ್ಕಳಿಗೆ, ಹೌದು ಕುಡಿಬಾರ್ದು ತಪ್ಪು. ನಿಮಗೆ ಗೊತ್ತಿದೆ ಮಹಾತ್ಮ ಗಾಂಧಿ ಅದ್ರ ಬಗ್ಗೆನೇ ಒಂದು ಹೋರಾಟ ಎಲ್ಲ ಮಾಡಿದ್ದಾರೆ. ಅದೆಲ್ಲ ಪಾಠ ಎಲ್ಲ ಕಲ್ತಿರ್ತಾರೆ. ಪಾಠ ಎಲ್ಲ ಕಲ್ತ ಮೇಲೆ PUCಗೂ ಬರ್ತಾರೆ, ಅಲ್ಲೂ ಸ್ವಲ್ಪ ಪರವಾಗಿಲ್ಲ. ಅದೇ ಕಾಲೇಜಿಗೆ ಬಂದಮೇಲೆ ಇವಾಗ ಏನಾಗಿದೆ, ಅದೊಂದು ನೈಟ್ ಪಾರ್ಟಿ ಅಂತ ಮಾಡ್ತಾರೆ. ಆ ಪಾರ್ಟಿನಲ್ಲಿ ಇದೆಲ್ಲ ಇರಲೇಬೇಕು ಅವ್ರಿಗೆ. ಅದು ಯಾವಾಗಲೂ ಒಂದು ಸ್ವಲ್ಪ ಅಲ್ಲಿ ಪಾರ್ಟಿನಲ್ಲಿ ನೋಡಿದ್ದು ರೋಡಲ್ಲೇ ಕಾಣಿಸ್ತಾ ಇದ್ದಾಗ, ಅಯ್ಯೋ ನಾ ಪಾರ್ಟಿನಲ್ಲಿ ಕುಡ್ದೆ, ಇವತ್ತು ಸ್ವಲ್ಪ ಕುಡಿದ್ರೇನೋ ಅಂತ ಕುಡಿಯಲ್ವಾ? ಅದು ಸ್ವಲ್ಪ ಕುಡಿದು ಅದು ಜಾಸ್ತಿ ಆಗುತ್ತೆ. ಯಾವಾಗಲೂ ಅಷ್ಟೇ, ಪ್ರೀತಿ ಆಗಲಿ, ಭಕ್ತಿ ಆಗಲಿ, ದ್ವೇಷ ಆಗಲಿ, ಆಸೆ ಆಗಲಿ ಎಲ್ಲ ಮಿತಿಲಿರಬೇಕು. ಯಾವುದು ಮಿತಿ ತಪ್ಪುತ್ತೋ ಅದು ಚಟ ಆಗುತ್ತದು. ಕರೆಕ್ಟಾ? ಸೊ ಆ ಯುವಜನತೆ ಅಂತ ಹೇಳ್ತಾ ಇದ್ದೀರಾ, ಯುವಜನತೆ ಇಲ್ಲ, ದೊಡ್ಡವರು ಕುಡಿತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ, ನಮ್ಮ ಸ್ಕೂಲ್ ಪೇರೆಂಟ್ಸ್ ಎಲ್ಲ ಬಂದು ಹೇಳ್ತಾರೆ. ನಮ್ಮ ಪಾಪ ಎಸ್ಪೆಷಲಿ ನಮ್ಮ ಯಜಮಾನ್ರು ಯಾವಾಗಲೂ ಕುಡಿದಿರ್ತಾರೆ, ದುಡ್ಡಿಲ್ಲ ನಮಗೆ, ನಾವೇ ದುಡ್ದು ನಾವು ಫೀಸ್ ಕಟ್ಟಬೇಕು ಅಂತ. ಎಸ್ಪೆಷಲಿ ಇವಾಗ ಒಂದು ಲಾಸ್ಟ್ 3 months ಬ್ಯಾಕ್ ಒಂದು ಮಗು 3 ದಿನ ಸ್ಕೂಲ್ಗೆ ಬರಲಿಲ್ಲ. ನಾವು ಸ್ಕೂಲಿಗೆ ಏನಕ್ಕೋ ಬರಲಿಲ್ಲ, ಏನೋ ಮಾಡ್ತಾ ಇದ್ದೆ ಅಂತಂದರೆ, ನಮ್ಮಪ್ಪ ಕುಡಿತಾ ಇರ್ತಾರೆ, ಫ್ರಿಜ್ಜಲ್ಲಿ ಅವಾಗವಾಗ ನಾವು ಬಾಟ್ಲಿಂದ ಲೋಟಕ್ಕೆ ಹಾಕ್ಕೊಡ್ಬೇಕು ಅಂತ ಇದ್ದ. ಅಂದರೆ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ, ನೀವು ಅಲ್ಲಿ ಎಲ್ಲ ಸಿಗೋ ಹಂಗೆ ಮಾಡಿದ್ದಕ್ಕೆ ತಾನೇ ಆ ಹುಡುಗಂಗೂ ಏನನ್ಸಲ್ಲ. ಮುಂಚೆ ಕಾಲದಲ್ಲೆಲ್ಲ ನಾವು ಆ ಬಾರ್ ಮುಂದೆ ನಾವು ಹೋಗ್ತಾ ಇದ್ರೆ, ನಡೀತಾ ಇದ್ರೆ, ನಡೀತಾನೆ ಇರಲಿಲ್ಲ, ಪಕ್ಕದಲ್ಲಿ ಹೋಗ್ತಾ ಇದ್ವಿ ನಾವು. ಇವಾಗ ದಾರಿನೇ ಇಲ್ಲ. ನಾನು ಅಷ್ಟೇ ಬಾರ್ ಮುಂದೆನೇ ನಡ್ಕೊಂಡು ಹೋಗ್ತೀನಿ. ಮುಂಚೆ ಕಾಲದಲ್ಲಿ ಹಾಗೆ, ಇವಾಗ ನಮಗೇನು ಅನಿಸಲ್ಲ, ಬಾರ್ ಮುಂದೆ ನಡ್ಕೊಂಡು ಹೋದ್ರೆ ಏನೂ ಅನಿಸಲ್ಲ. ಸೊ ಆ ಥರ ಸಂದರ್ಭದಲ್ಲಿ ಮಕ್ಕಳು ಅಲ್ಲೇ ನಡೀತಾ ಇರ್ತಾರೆ, ಮಕ್ಕಳು ನೋಡ್ತಾ ಇರ್ತಾರೆ. ದೊಡ್ಡವರಾಗ್ತಾ ನೋಡ್ತಾ ತೊಗೊಂಡ್ರೇನೋ, ಕರೆಕ್ಟಾ? ನೋಡ್ತಾ ತೊಗೊಂಡ್ರೇನೋ, ಸ್ವಲ್ಪ ತೊಗೊಳ್ತೀನಿ, ಆಮೇಲೆ ನಾಳೆ ಜಾಸ್ತಿ ತೊಗೊಳ್ತಾರೆ. ಅದು ಎಲ್ಲಿವರೆಗೆ ಅದು ತೊಗೊಳ್ತಾ, ಕೆಲವರೆಲ್ಲ ಲಿಮಿಟಲ್ಲಿ, ದಟ್ಸ್ ಓಕೆ, ನಾನು ಅದನ್ನು ತಪ್ಪು ಅಂತ ಹೇಳಲ್ಲ. ಎವ್ರಿಥಿಂಗ್ ಹ್ಯಾಸ್ ಅ ಲಿಮಿಟ್. ಬಟ್ ಯಾವಾಗ ಅದು ಲಿಮಿಟ್ ಲೆಸ್ ಆಗಿದಾಗುತ್ತೋ, ಇವ್ರು ಯಾವಾಗ ಅದ್ರ ಬಗ್ಗೆ ಜಾಸ್ತಿ ಪ್ರಚಾರ ಮಾಡ್ತಾರೋ, ಎಸ್ಪೆಷಲಿ ಲೇಡೀಸ್ಗೆ ತುಂಬ ಕಷ್ಟ ಆಗುತ್ತೆ. ಸೊ ಮನೆಯಲ್ಲಿ ಮಕ್ಕಳನ್ನು ಮೇಂಟೈನ್ ಮಾಡಿಕೊಂಡು, ಕುಡಿದು ಗಂಡ ಇರ್ತಾನೆ, ಆ ಕುಡಿದು ಗಂಡನ ಮೇಂಟೈನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಏನೋ ತುಂಬ ಸಾಹುಕಾರಗಳಾಗಿದ್ದರೆ ಪರವಾಗಿಲ್ಲ. ಸೊ ಎಸ್ಪೆಷಲಿ ಲೋಯರ್ ಕ್ಲಾಸ್, ಮಿಡ್ಲ್ ಕ್ಲಾಸಲ್ಲಂತೂ ಇವರು ಅವಾಗವಾಗ ಅಡ್ವರ್ಟೈಸ್ಮೆಂಟ್ ಕೊಡೋದೇನೋ, ಅದಕ್ಕೆ ಪಾರ್ಟಿಗಳು ಮಾಡೋದೇನೋ, ಅದರದ್ದು ಇದೆಲ್ಲ ಕೊಡ್ತಾರಂತೆ, ಯಾವುದೋ ಸ್ಯಾಂಪಲ್ಸ್ ಎಲ್ಲ ಕೊಟ್ಟು ಕರೆದು, ನಂಗೆ ಗೊತ್ತಿಲ್ಲ ಅದೆಲ್ಲ ಹೇಳ್ತಾ ಇರ್ತಾರೆ. ಅದೆಲ್ಲ ಅವ್ರಿಗೆ ಆಸೆ ತೋರಿಸೋದೇನೋ. ಆಮೇಲೆ ನೀವು ಹೇಳ್ತಾ ಇದ್ದಿರಲ್ಲ, ಬ್ಯಾಂಗ್ಳೂರು ಕ್ಯಾಪಿಟಲ್ ಸಿಟಿ ಪಬ್ ಸಿಟಿ ಆಗ್ತಾ ಇದೆ ಅಂತ. ಮಾಡಿದ್ಯಾರೋ? ಇನ್ಕ್ಲೂಡಿಂಗ್ ನಾನು ಗಲಾಟೆ ಮಾಡ್ಬೋದಾಗಿತ್ತು. ಪ್ರತಿಯೊಬ್ಬರದು ಇದರಲ್ಲಿ ಪಾತ್ರ ಇದೆ, ಪರೋಕ್ಷವಾದ ಪಾತ್ರ ಇದೆ. ಎಸ್, ಸಪ್ನಾ ಮೇಡಮ್ ಜೊತೆ ನಾನು ಸಾಕಷ್ಟು ಮಾತನಾಡೋದಿದೆ. ಎಸ್, ಅದಕ್ಕೂ ಮುಂಚೆ ಒಂದಷ್ಟು ಗೆಸ್ಟ್ಗಳು ಈಗ ಲೈವಿಗೂ ಜಾಯ್ನ್ ಆಗಿದ್ದಾರೆ. ಆ ಪೈಕಿ ಪ್ರತಿಭಾ ಸಂಶಿಮಠ, ಡೈರೆಕ್ಟರ್ ಮಿಸ್ ಆ್ಯಂಡ್ ಇಂಡಿಯಾ ಹಾಸ್ಟೆಲ್, ಜೊತೆಗೆ ಅಕ್ಷರ ದಾಮ್ಲೆ ಮನಃಶಾಸ್ತ್ರಜ್ಞರು, ಇಬ್ಬರು ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ತಮ್ಮಿಬ್ಬರಿಗೂ ಕೂಡ ಸ್ವಾಗತ.
ನಮಸ್ಕಾರ. ಎಸ್, ಇನ್ನು ಸ್ವಪ್ನ ಮೇಡಮ್ ನೋಡಿ ಮೇಡಮ್, ಈಗ ವಸ್ತ್ರ ಅದು ಅವರವರ ಇಚ್ಛೆ, ಅವರವರ ಸ್ವಾತಂತ್ರ್ಯ. ಗ್ರಾಮೀಣ ಭಾಗದಿಂದ ಅದೆಷ್ಟು ವಯಸ್ಸಿಗೆ ಬಂದಿರುವ ಹೆಣ್ಣುಮಕ್ಕಳು ನಮ್ಮ ಬೆಂಗಳೂರಿಗೆ ಕಾಲಿಡ್ತಾರೆ. ಅವರ ಜೀವನದ ಭಾಗವಾಗಿಯೋ ಎಜುಕೇಷನ್ ಭಾಗವಾಗಿಯೋ ಬಂದಿರ್ತಾರೆ. ಅವರಿಗೆ ಈ ಯಾವುದರ ಪರಿಜ್ಞಾನವೂ ಇರೋದಿಲ್ಲ, ಈ ಪಬ್ಬು ಕಲರ್ಫುಲ್ ದುನಿಯಾ. ಸೊ ಬರಬರುತ್ತಾ ಒಂದು ಸಿಟಿ ಹೆಣ್ಣುಮಕ್ಕಳ ಸ್ನೇಹ ಆಗಿ ಅದರ ಮುಖೇನ ಪಬ್ಬಿಗೊಂದು ದಿನ ಹೋದರೆ ನಾಗರಿಕತೆಯನ್ನು ಕಲಿತಿದ್ದ ಆ ಗ್ರಾಮೀಣ ಭಾಗದ ಮಸ್ತಿಷ್ಕ ಇದೆಯಲ್ಲ, ಈ ಕಲರ್ಫುಲ್ ದುನಿಯಾವನ್ನು ನೋಡುತ್ತೆ. ಎಲ್ಲ ಒಂದು ಕಡೆ ಈ ಗ್ರಾಮೀಣ ಭಾಗದ ಹೆಣ್ಣುಮಕ್ಕಳ ದಾರಿ ತಪ್ಪಿಸೋದಕ್ಕೂ ಕೂಡ ಬೆಂಗಳೂರಿನ ಪಬ್ಗಳು ಕಾರಣ ಆಗ್ತಿದೆಯಾ ಅಂತ. ಸರ್ ಅದೇ ನೀವು ಕೇಳಿದ ಕ್ವೆಶನಿಗೆ ಅಂದರೆ ಈಗ ಹಳ್ಳಿಯವ್ರು ಕೂಡ ಈಗೇನು ತುಂಬ ಸರ್ ಅವ್ರೇನು ನಾಲೆಡ್ಜ್ ಇಲ್ಲದೆ ಏನಿಲ್ಲ, ಬಿಕಾಸ್ ಸೋಷಿಯಲ್ ಮೀಡಿಯಾ ಇಸ್ ಸೋ ಎಕ್ಸ್ಪೋಸ್ಡ್. ಅಂದರೆ ನೀವು ಎನಿಥಿಂಗ್ ಎಲ್ಲ ಕೂತ್ಕೊಂಡು ಕೂಡ ಮನೆಯಿಂದ ನೋಡ್ಬೋದು. ಸೊ ಹಳ್ಳಿಯವ್ರು ಕೂಡ ದೇರ್ ಆಲ್ರೆಡಿ ಮಾಡರ್ನ್ ಆಗಿರ್ತಾರೆ. ಬಟ್ ಮಾಡರ್ನ್ ಅಂದರೆ ಸಿಟಿಯಲ್ಲಿರೋ ಹುಡುಗಿರಿಂದನೇ ಅವ್ರು ದಾರಿ ತಪ್ಪಿದ್ದಾರೆ ಅಂದರೆ ನೋ, ಐ ಡೋಂಟ್ ಅಗ್ರಿ. ಬಿಕಾಸ್ ಇಟ್ಸ್ ಈಸ್ ಇಂಡಿವಿಜುವಲ್. ಈಗ ನೀವು ಅದನ್ನು ಹೆಂಗೆ ತೊಗೊಳ್ತೀನಿ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ ಸರ್. ಈಗ ನಾನು ಬಂದು ನನಗೆ ಅದಿಷ್ಟು ನೋಡಿ ನಾನು ಐ ನೋ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ಅಥವಾ ನನ್ನ ಲಿಮಿಟ್ ಎಲ್ಲಿ ತನಕ ಇದೆ, ನಾನು ಎಲ್ಲಿ ತನಕ ನಾನು ಹಾಕೋಬೋದು ಬಟ್ಟೆ, ಎಂಥದ್ದು ಹಾಕೋಬೋದು, ನನ್ನ ಬಾಡಿ ಕರೆಕ್ಟಾಗಿ ನಾನು ಹೆಂಗೆ ಕ್ಲೀನಾಗಿ ನಾನು ಅವ್ರು ಬೇರೆಯವ್ರ ಮುಂದೆ ಹೆಂಗೆ ನಾನು ನಿಂತ್ಕೋಬೋದು, ಅದೆಲ್ಲ ಇಟ್ ಮ್ಯಾಟರ್ಸ್. ಇಟ್ ಡಿಪೆಂಡ್ಸ್ ಆನ್ ಈಚ್ ಇಂಡಿವಿಜುವಲ್. ಸೊ ಮಾಡ್ರನ್ ಹುಡುಗಿರೇ ನೀವು ಇಲ್ಲಿ ಹಳ್ಳಿಯಿಂದ ಬಂದವ್ರಿಗೆ ದಾರಿ ತಪ್ಪಿಸಿದಾರಾ? ನೋ. ಅಗೇನ್ ಇದು ಒಂದೊಂದು ಸತಿ ಹೆಂಗಾಗುತ್ತೆ ಅಂದರೆ ಹಳ್ಳಿ ಹುಡುಗರು ಬಂದು ಮಾಡರ್ನ್ ಅಂದರೆ ಸಿಟಿಯಲ್ಲಿರೋ ಹುಡುಗಿರ್ದು ಎಷ್ಟೋ ಬುದ್ಧಿನ ಚೇಂಜ್ ಮಾಡಿರ್ತಾರೆ. ಸೊ ಅದು ಹಳ್ಳಿ ಸಿಟಿ ಅನ್ನೋದಂತ ಈಗ ಬರೋದೇ ಇಲ್ಲ ಸರ್. ಬಿಕಾಸ್ ಸೋಷಿಯಲ್ ಮೀಡಿಯಾ ಅಷ್ಟು ರೀಚಬಲ್ ಆಗಿದೆ. ಇಟ್ ಇಸ್ ಸೋ ಆಕ್ಸೆಸಿಬಲ್ ಟು ಎವ್ರಿ ಒನ್. ಸೊ ಹಂಗಾಗಿ ಹಳ್ಳಿ ಮಾಡರ್ನ್ ಹುಡುಗಿರೇ ಅಥವಾ ಸಿಟಿ ಹುಡುಗಿರೇ ಮಾಡ್ತಿದ್ದಾರೆ. ನೋ, ಐ ಡೋಂಟ್ ಅಗ್ರಿ. ವಿವೇಚನೆ ನಮ್ಮ ಕಂಟ್ರೋಲಲ್ಲಿ ಇರಬೇಕು. ಎಕ್ಸಾಕ್ಟ್ಲಿ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಯಾವ ದಾರಿಯನ್ನು ತುಳಿಬೇಕು, ಯಾವ ದಾರಿಯನ್ನು ತುಳಿಬಾರದು, ನಮ್ಮ ಕಂಟ್ರೋಲಲ್ಲಿ ಇದ್ರೆ ಚಂದ. ಸ್ವಪ್ನ ಮೇಡಮ್ನ ವಾದ